ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಇವನು ಈಗಲೇ ಬಂದು ಒಕ್ಕರ್ಸ್ಕೋಬೇಕಾಗಿತ್ತ. ಇವನಿಗೆ ಯಾರು ಹಾಕ್ಕೊಟ್ರೋ ಗೊತ್ತಿಲ್ವಲ್ಲ. ಈಗ ಇವನು ಏನು ಮಾಡ್ತಾನೋ. ಈಗಿಂದೀಗಲೇ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂದರೆ ಏನು ಮಾಡಲಿ? ಕಷ್ಟಪಟ್ಟು ಕಟ್ಸಿದ ಮನೆ ಏನಪ್ಪ ಮಾಡಲಿ? ಏನ್ರಿ, ಒಂದು ನಿಮಿಷ ಬರ್ತೀರಾ? ಹಾಂ ಸರ್, ನೀವು ಕುಡಿತಾರೆ. ಒಂದು ನಿಮಿಷ ಬಂದೆ. ಏನ್ರಿ, ಯಾವತ್ತೂ ಬರದೇ ಇರೋ ಓನರ್ ಇವತ್ತು ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಯಾರೋ ಏನೋ ಹೇಳಿದ್ದಾರೆ ಅಂತ ಅರ್ಥ. ಯಾರೇ ಹೇಳಿರ್ಬೋದು? ಯಾರಿಗೆ ಗೊತ್ತೇ? ನನಗೊಬ್ಬರ ಇಬ್ಬರು ದುಶ್ಮನ್ಗಳು ಊರು ತುಂಬ ಇದ್ದಾರೆ. ಯಾರೋ ಹಾಕ್ಕೊಟ್ಟಿರ್ತಾರೆ. ಥೂ, ಜನ ನೆಮ್ಮದಿಯಾಗಿ ಬದುಕೋದಕ್ಕೂ ಬಿಡಲ್ಲ. ನೋಡ್ರಿ, ಯಾವತ್ತಿದ್ರೂ ನಾವು ಅವ್ರ ಹತ್ರ ಮಾತಾಡಲೇಬೇಕಿತ್ತು. ಈಗ ಅವರೇ ಬಂದಿರೋದು ಒಳ್ಳೆಯದೇ ಆಯಿತು ಬಿಡಿ. ನೋಡಿ, ನೀವು ಅವ್ರ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಮನೇನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ಕಣೆ, ಅದನ್ನು ನಾನು ನೋಡ್ಕೊತೀನಿ. ಮನೆ ಪತ್ರ ತಗೋಬ. ಹಾಂ, ನಿಮಗೆ ಈ ವಿಷಯನ ಹೇಳಿದ್ಯಾರು ಸರ್? ಈಗ ಆ ವಿಷಯ ಮುಖ್ಯ ಅಲ್ಲ. ನನ್ನ ಸೈಟಲ್ಲಿ ನೀವು ಹೇಗೆ ಮನೆ ಕಟ್ಟಿದ್ರಿ? ಸರ್, ಅದು ಮಿಸ್ಟೇಕ್ ಆಗಿ. ಹೇಗ್ರಿ ಮಿಸ್ಟೇಕ್ ಆಗುತ್ತೆ? ನಿಮ್ಮ ಹತ್ರ ಪತ್ರ ಇಲ್ವಾ? ಅದರಲ್ಲಿ ಜಾಗದ ನಂಬರ್ ಇದೆ ತಾನೆ? ಇಷ್ಟೆಲ್ಲ ಇದ್ಮೇಲೆ ಮಿಸ್ಟೇಕ್ ಹೇಗಾಗುತ್ತೆ? ಏನೋ ಮನೆ ಕಟ್ಬಿಟ್ಟಿದ್ದೀವಿ, ಆಮೇಲೆ ನೋಡ್ಕೊಂಡ್ರಾಯ್ತು ಅಂತನಾ? ಅಲ್ಲ ರೀ, ನೀವು ಮನೆ ಕಟ್ಟಿದ್ಮೇಲೆ ನನಗೊಂದು ವಿಷಯ ತಿಳಿಸ್ಬೇಕಾಗಿತ್ತಾನೆ? ಹೇಳ್ತೀನಿ ಸರ್, ಅದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು. ವೀಣಾ, ಆ ಮನೆ ಪತ್ರ ತಗೋಬ. ಕೊಡಿ ಸರ್. ಇದು ನೋಡಿ ಸರ್, ಈಗ ಇದು ನಿಮ್ಮದೇ ಸೈಟ್ ಸರ್. ಇದೆ ಈ ಸೈಟ್ ನಂಬರ್ ಸರ್ 61. ನನ್ನ ಸೈಟ್ ನಂಬರು 61 ಸರ್. ಇದು 3ನೇ ಕ್ರಾಸು ಸರ್. ನಂದು 3ನೇ ಕ್ರಾಸು ಸರ್. ಅದೇ ಹಿಂದಿನ 3ನೇ ಕ್ರಾಸು ಸರ್. ಇದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಎಲ್ಲ ಮಿಸ್ಟೇಕ್ ಆಗ್ಬಿಡ್ತು ಸರ್. ಏನೇ ಇರಲಿ ರೀ, ಮನೆ ಕಟ್ಟೋದಕ್ಕೆ ಮುಂಚೆ ಒಂದ್ಸಲ ಅಲ್ಲ 100 ಸಾರಿ ಕ್ರಾಸ್ ಚೆಕ್ ಮಾಡಿ ಮನೆ ಕಟ್ಟಬೇಕು. ಅದಲ್ಲದೆ ಈಗ ನೀವು ಈ ಮನೆ ಮೇಲೆ ಲೋನ್ ಬೇರೆ ತಗೊಂಡಿದ್ದೀರಂತೆ. ಅಲ್ಲ ರೀ, ಆಗ್ಲಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ವಾ? ಈ ರೀತಿ ಯಾರ್ದೋ ಸೈಟ್ ಮೇಲೆ ಲೋನ್ ತಗೊಳ್ಳೋದು ತಪ್ಪಲ್ವೇನ್ರಿ? ತಪ್ಪೇ ಸರ್, ಆದರೆ ಇದು ಗೊತ್ತಿಲ್ಲದೆ ಆಗಿರೋ ತಪ್ಪು ಸರ್. ರೀ, ಇಷ್ಟೆಲ್ಲ ಆದಮೇಲೆ ನನಗೊಂದು ಫೋನ್ ಮಾಡಿ ಹೀಗೆಲ್ಲ ಆಗಿದೆ ಅಂತ ಹೇಳ್ಬೋದಿತ್ತು ತಾನೇ? ಸರ್, ಫೋನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಸರ್. ನಿಮ್ಮ ಫೋನ್ ನಂಬರ್ ಎಲ್ಲಿಯೂ ಸಿಗಲಿಲ್ಲ ಸರ್. ರೀ, ಯಾಕೆ ಸುಳ್ಳು ಹೇಳ್ತೀರಾ? ನನ್ನ ಲ್ಯಾಂಡ್ ಡೆವಲಪರ್ಗೆ ಕೇಳಿದರೆ ನನ್ನ ಫೋನ್ ನಂಬರ್ ಅಲ್ಲ, ನಾನು ಜಾತಕನೇ ಕೊಟ್ಬಿಡ್ತಿದ್ದ. ಈಗ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರೆ ಅದನ್ನು ನಂಬಲ್ಲ. ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಸರ್. ನನ್ನ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ. ನೀವೇ ಏನು ಮಾಡಬೇಕು ಅಂತ ಹೇಳಿ ಸರ್. ಏನೇನ್ರಿ ಮಾಡೋದು? ನನಗೆ ಮನೇನ ಬಿಟ್ಕೊಡ್ಬೇಕು. ಸರ್, ಹೀಗೆ ಹೇಳಿಬಿಟ್ರೆ ಹೇಗೆ ಸರ್? ನಾವು ಬಹಳ ಕಷ್ಟಪಟ್ಟು ಈ ಮನೆ ಕಟ್ಸ್ಕೊಂಡಿದ್ದೀವಿ. ಇದ್ರ ಮೇಲೆ ತುಂಬ ಸಾಲ ಬೇರೆ ಇದೆ. ನಾವು ಅದನ್ನು ತೀರಿಸ್ಕೋಬೇಕಲ್ವ ಸರ್? ನೋಡಮ್ಮ, ನಾನು ಈ ಸೈಟ್ ತಗೋಬೇಕಾದ್ರೆ ವಾಸ್ತು ಪ್ರಕಾರ ಚೆಕ್ ಮಾಡಿ ಇಷ್ಟಪಟ್ಟು ತಗೊಂಡಿರೋದು. ನನ್ನ ಮಗಳು ಕೊಡಬೇಕು ಅಂತ. ಈಗ ನೀವಿಗೆಲ್ಲ ಮನೆ ಕಟ್ಕೊಂಡ್ಬಿಟ್ರೆ ಸದ್ಯ ನಮ್ಮವರು ನನಗೆ ವಿಷಯ ತಿಳಿಸಿದ್ದಕ್ಕೆ ಸರೋಯ್ತು. ಇಲ್ಲ ಅಂದಿದ್ರೆ ಏನು ಗೊತ್ತಾಗ್ತಾನೆ ಇರಲಿಲ್ಲ. ಯಾರು ಸರ್ ಅದು ನಿಮ್ಮ ಕಡೆಯವರು? ಜವರೇಗೌಡರು. ಸರ್, ಈ ಮನೆ ಖಾಲಿ ಮಾಡಿಸೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ ಸರ್. ಬೇಕಾದರೆ ಸೈಟ್ನ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಸರ್. ಅದ್ರ ಮೇಲೆ ಕಾಂಪನ್ಸೇಷನ್ ಕೊಡ್ತೀನಿ ಸರ್. ರೀ, ನನಗೆ ನನ್ನ ಸೈಟ್ ಬೇಕಷ್ಟೇ. ಈಗಿರೋದು ನಿಮ್ಗೆ ಒಂದೇ ದಾರಿ, ಮನೆ ಖಾಲಿ ಮಾಡಬೇಕಷ್ಟೇ. ಇಲ್ಲದೆ ಹೋದರೆ ಕಟ್ಸಿರೋ ಮನೆನ ನಿಮ್ಮ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ನನಗೆ ನನ್ನ ಮನೆ ಕೊಡಿ. ಸರ್ 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 ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬಿಡಿ ಸರ್. ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಬಿಡ್ರಿ, ನನಗೆ ನನ್ನ ಸೈಟ್ ಬೇಕಷ್ಟೇ. ನೋಡಿ, ನಿಮಗೆ ಒಂದಿನ ಟೈಮ್ ಕೊಡ್ತೀನಿ. ಮಾಡಲಿಲ್ಲ ಅಂತಂದರೆ ನಾಡಿದ್ದು ಬರೋವಾಗ ನಮ್ಮ ಲಾಯರ್ ಜೊತೆ ಬರ್ತೀನಿ. ಸರ್ ಬೇಡ, ಇಲ್ಲ ಸರ್, ನನ್ನ ಮಾತು ಸರ್.
ಹಾಗೆಲ್ಲ ಏನಿಲ್ಲ. ನನ್ನ ಕುಟುಂಬದಿಂದ ನನ್ನ ದೂರ ಮಾಡಿ ಈಗ ಯಾರು ಅಂತ ಕೇಳ್ತಾ ಇದೆಯಲ್ಲ ಜಯಂತ್. ಜಯಂತ್, ಇಲ್ಲ ಇಲ್ಲ, ನನಗೇನು ಮಾಡಬೇಡಿ, ನನಗೇನು ಮಾಡಬೇಡಿ, ಜಯಂತ್, ನನಗೇನು ಮಾಡಬೇಡಿ, ಅಯ್ಯೋ ದೇವ್ರೆ, ನನಗೇನು ಮಾಡಬೇಡಿ, ಜಯಂತ್, ನನಗೇನು ಮಾಡಬೇಡಿ, ನನಗೇನು ಮಾಡಬೇಡಿ, ನನಗೇನು ಮಾಡಿ. ಜಯಂತ್, ಅಯ್ಯೋ ಯಾಕಪ್ಪ, ಏನಾಯ್ತು ನಿನ್ಗೆ? ಜಯಂತ್ ನೋಡು, ನಾನು ಶಾಂತಮ್ಮ. ಏನಾಯ್ತು ನಿನ್ಗೆ? ಜಯಂತ್ ಏನಾಯ್ತಪ್ಪ? ಯಾಕೆ ಹೇಗೆ ಮಾಡ್ತಿದೀಯಾ? ಜಯಂತ್ ತುಂಬ ಭಯ ಪಟ್ಕೋತಿದೀಯ ನೀನು. ಚಿಕ್ಕವನಿರುವಾಗಿಂದ ನಿನ್ನನ್ನು ನೋಡ್ತಾ ಇದ್ದೀನಿ, ತುಂಬ ಧೈರ್ಯವಾಗಿದ್ದೆ, ಒಂದಿನೂ ಈ ರೀತಿ ಭಯ ಪಟ್ಕೊಂಡಿಲ್ಲ. ಏನಾಯ್ತಪ್ಪ? ತುಂಬ ಧೈರ್ಯವಾಗಿರ್ತಾ ಇದ್ದೆ. ನೋಡು, ನಿನ್ನ ನನ್ನಿಂದ ನೋಡೋಕೆ ಆಗ್ತಿಲ್ಲ. ಬಾ, ಮೊದಲು ಡಾಕ್ಟ್ರ್ ಹತ್ರ ಹೋಗೋಣ ಬಾ. ಡಾಕ್ಟ್ರ್ ಎಲ್ಲ ಬೇಡ ಶಾಂತಮ್ಮ, ನನಗೆ ನಾರ್ಮಲ್ ಆಗಿದ್ದೀನಿ. ನಾರ್ಮಲ್ ಆಗಿದ್ದೀನಿ ಅಂತೀಯ? ಈ ರೀತಿ ಭಯ ಪಟ್ಕೋತಿದ್ಯಾ? ಏನಾಯ್ತಪ್ಪ? ಅಮ್ಮ, ಯಾಕೋ ಇತ್ತೀಚೆಗೆ ಮನಸ್ಸು ತುಂಬ ವಿಚಲಿತ ಆಗ್ತಾ ಇದೆ. ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ, ಕಣ್ಣು ಮುಚ್ಚಿದ್ರು ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ನನ್ನನ್ನು ಹಿಡಿತಾ ಇದ್ದಾರೆ. ಅದೇನೋ ಶಾಂತಮ್ಮ, ಯಾವಾಗಿಂದ ಹೀಗಾಗ್ತಿದೆ? ಶಾಂತಮ್ಮ, ನೀನು ಸಾವಿನ ಮನೆಗೆ ಹೋಗಿ ಬಂದಿಯಲ್ಲ, ಅದಕ್ಕೆ ಹೀಗಾಗ್ತಿರ್ಬೋದು. ಹೇಳ್ತಾ ಇದ್ದೀರಿ ಶಾಂತಮ್ಮ? ಸಾವಿನ ಮನೆಗೆ ಹೋದ್ರೆ ಹೀಗೆಲ್ಲ ಆಗುತ್ತಾ? ಎಲ್ರಿಗೂ ಹಾಗಾಗಲ್ಲ, ತುಂಬ ಹತ್ತಿರದವರು ತೀರ್ಕೊಂಡ್ರೆ ಹೀಗಾಗುತ್ತೆ. ನೀನು ಪದೇ ಪದೇ ಅವ್ರ ಮನೆಗೆ ಹೋಗ್ತಿದ್ದೀಯಲ್ಲಪ್ಪ, ಅವ್ರನ್ನ ತುಂಬ ಹಚ್ಕೊಂಡಿದ್ದೆ, ಆ ನೆನಪು ನಿನ್ನನ್ನು ಕಾಡ್ತಾ ಇದೆ. ನೀನೇನು ಭಯ ಪಟ್ಕೋಬೇಡ, ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸು, ಒಳ್ಳೇದಾಗಲಿ ಅಂತ ಕೇಳ್ಕೊ, ಎಲ್ಲ ಸರಿ ಹೋಗುತ್ತೆ. ಸರಿ ಶಾಂತಮ್ಮ. ಎದ್ ಬಾ, ತಿಂಡಿ ತಿನ್ನುವಂತೆ. ಸರಿ ಶಾಂತಮ್ಮ, ನಾನು ಬರ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ